ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಸ್ಥಿತಿ ಯಾರೂ ಕೇಳೋರಿಲ್ಲ. ಖಲೀದಾ ಜಿಯಾ ಅವ್ರಿಗೆ ಆರೋಗ್ಯ ಸರಿ ಇಲ್ಲ, ಶೇಖ್ ಹಸೀನಾ ಅವರು ಇಲ್ಲಿದ್ದಾರೆ. ಆದರೆ ಇದ್ರ ಹಿಂದೆ ಇವತ್ತು ಪಾಕಿಸ್ತಾನ ಮತ್ತು ISIನ ಕೈವಾಡ ಇದೆ ಅಂತ ಹೇಳುವಂಥ ವಿಚಾರಗಳು ಇವಾಗ ಮುನ್ನೆಲೆಗೆ ಬಂದಿರೋದು. ಜಮಾತೆ ಇಸ್ಲಾಂ ಅನ್ನುವಂಥ ಒಂದು ಕಟ್ಟರ್ ಇಸ್ಲಾಮಿಕ್ ಆರ್ಗನೈಸೇಷನ್ ಇದೆ ಅಲ್ಲಿ. ಅವರು ಈ ಒಂದು ಹೋರಾಟವನ್ನು ಮುನ್ನೆಲೆಗೆ ಬಂದಿದ್ದರು. ಆದರೆ ಈ ಬಾರಿ ISIS ಇದೆಯಲ್ಲ ಸಿರಿಯಾದಲ್ಲಿ, ಅವರಿಂದ ಒಂದು ಇದು ಬಂದಿದೆ, ಏನು ಸೂಚನೆ ಬಂದಿದೆಯಂತೆ. ಹಾಗಾಗಿ ನೀವ್ಯಾರು ಹೋರಾಟದ ಮುನ್ನೆಲೆಗೆ ಬರಬೇಡಿ, ಈ ದಂಗೆ ದೊಂಬಿಯಲ್ಲಿ ಮುನ್ನೆಲೆಗೆ ಬರಬೇಡಿ. ಸ್ಥಳೀಯ ಜನರೇ ಇದನ್ನು ಮಾಡ್ತಿದ್ದಾರೆ ಅನ್ನುವ ರೀತಿಯಲ್ಲಿ ಬಿಂಬಿಸೋ ರೀತಿಯಲ್ಲಿ ಹಿಂದೆಯಿಂದ ನೀವು ಕುಮ್ಮಕ್ಕು ಕೊಡಿ ಅಂತ ಹೇಳುವ ರೀತಿಯಲ್ಲಿ ಈ ಒಂದು ದಂಗೆಯನ್ನು ಪ್ರೇರೇಪಣೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು. ಅಲ್ಲಿ ಬಹುಸಂಖ್ಯಾತರು ಮುಸಲ್ಮಾನರೇ, ಅವರ ರೆಪ್ಪೆ ಮಿಣುಗಿಸಿದ್ರು ಕೂಡ ಹಿಂದೂಗಳು ಎದುರುವಂಥ ಪರಿಸ್ಥಿತಿ ಇದೆ. ಅಲ್ಲಿ ಇರ್ತಕ್ಕಂಥದ್ದೇ 7-8% ಜನ ಹಿಂದೂಗಳಲ್ಲಿ. ಸಾಮಾನ್ಯ ದೀಪು ಚಂದ್ರ ದಾಸ್ ಅಂತ ಈತನ ನಗ್ನ ಮಾಡಿ ರಸ್ತೆಗೆ ಕರೆದು ತಂದು ಭೀಕರವಾಗಿ ಥಳಿಸಿ ಪ್ರಾಣವನ್ನು ತೆಗೆದು ಪಕ್ಕದಲ್ಲಿರುವಂಥ ಮರಕ್ಕೆ ಕಟ್ಟಿ ಉಲ್ಟಾ ಕಟ್ಟಿಬಿಟ್ಟು ಆತನ ಮೇಲೆ ಪೆಟ್ರೋಲನ್ನು ಸುರಿದು ಬೆಂಕಿ ಹಚ್ತಾರೆ ಅಂತ ಹೇಳಿದ್ರೆ ಇದು ಯಾವ ರೀತಿಯಾದಂಥ ಶಾಂತಿ ಪ್ರಿಯರು ಇವರು? ಬಾಂಗ್ಲಾದೇಶದಲ್ಲಿ ಕಾನೂನು ಸತ್ತೋಗಿದೆಯಾ? ಹಿಂದೂಗಳ ಕೂಗು ಯಾವನಿಗೂ ಕೇಳ್ತಾ ಇಲ್ವಾ? ಅಮಿತ್ ಶಾ ಅವರೇ ಇರ್ಬೋದು, BJPನೇ ಇರ್ಬೋದು. ಆದರೆ ಇವತ್ತು ಹಿಂದೂಗಳ ನೋವಿಗೆ ಸ್ಪಂದನೆ ಮಾಡೋಕ್ಕಾಗದೇ ಇದ್ದಂಥ ಭಾರತ ಸರ್ಕಾರ ಏನಕ್ಕೆ ಅಂತೀವಿ? ಎಲ್ಲರೂ ಹೇಳ್ತಿದ್ರಲ್ಲ ಇದು BJP ಬಕೆಟ್ ಚಾನಲ್ ಅಂತ. ಕೇಳಿಸ್ಕೊಳ್ರಿ, ಅಮಿತ್ ಶಾ ಅವ್ರಿಗೂ ನಾವು ಇವತ್ತು ಓಪನ್ ಆಗಿ ಹೇಳ್ತೀವಿ, ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಅವ್ರಿಗೆ ಓಪನ್ ಆಗಿ ಹೇಳ್ತಾ ಇದ್ದೀವಿ, ಬಾಂಗ್ಲಾದೇಶದಲ್ಲಿರುವಂಥ ಹಿಂದೂಗಳ ರಕ್ಷಣೆಗೆ ಭಾರತ ಸರ್ಕಾರ ತತ್ ಕೂಡಲೇ ಕಾರ್ಯಪ್ರವೃತ್ತವಾಗಬೇಕು. TV ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಮತ್ತೆ ಶುರುವಾಯಿತು, ಹಿಂದೂಗಳ ನರಮೇಧ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಸ್ಥಿತಿಯನ್ನು ಕೇಳೋರು ಯಾರೂ ಇಲ್ಲ. ಸ್ನೇಹಿತರೆ, ಇವತ್ತು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಸ್ಥಿತಿ ಯಾರೂ ಕೇಳೋರಿಲ್ಲ. ಆದರೆ ಅರಾಜಕತೆಯಲ್ಲಿ ಬೇಯ್ತಾ ಇರುವಂತಹ ದೇಶಕ್ಕೆ ಮೊಹಮ್ಮದ್ ಯೂನಿಸ್ ಅನ್ನುವಂಥ ಒಬ್ಬ ಕಟ್ಟರ್ ಇಸ್ಲಾಮಿಕ್ ವಾದಿ ಇವತ್ತು ದೇಶವನ್ನು ಮುನ್ನಡೆಸ್ತಿರ್ತಕ್ಕಂಥದ್ದು ಬಾಂಗ್ಲಾದೇಶ ಇವತ್ತು ಹೊತ್ತಿ ಉರಿತಿದೆ. ಇದಕ್ಕೆ ಕಾರಣ ಏನು ಅನ್ನೋದನ್ನು ನಾವು ಸೂಕ್ಷ್ಮವಾಗಿ ನೋಡಬೇಕು. ಯಾಕೆ ಅಂದರೆ ಈಗಿನ ಸನ್ನಿವೇಶವನ್ನು ಅರ್ಥ ಮಾಡ್ಕೊಳೋದಕ್ಕೆ ಹಿಂದಿನ ಚಿತ್ರಣ ತುಂಬ ಮುಖ್ಯ ಆಗುತ್ತೆ. ಯಾಕೆ ಅಂತೇಳಿದ್ರೆ ಅಲ್ಲಿ ಇವಾಗ ಶೇಖ್ ಹಸೀನಾ ಅವರು ಇವಾಗ ಏನು ಭಾರತದಲ್ಲಿ ಬಂದು ಆಶ್ರಯ ಪಡ್ಕೊಂಡಿದ್ದಾರಲ್ಲ ಅಲ್ಲಿನ ಪ್ರಧಾನಿಗಳು, ಅವ್ರಿಗೆ ಗಲ್ಲು ಶಿಕ್ಷೆಯನ್ನು ಇವರು ಇವಾಗ ವಿಧಿಸೋಕ್ಕೆ ಅವ್ರನ್ನ ಹಸ್ತಾಂತರ ಮಾಡಿ ಅಂತ ಹೇಳ್ತಿದ್ದಾರೆ. ಮತ್ತು ಫೆಬ್ರವರಿಯ ತಿಂಗಳಲ್ಲಿ ಅಲ್ಲಿ ಚುನಾವಣೆಗಳು ನಡಿಬೇಕಾಗಿದೆ, ಸಾರ್ವತ್ರಿಕ ಚುನಾವಣೆ ನಡಿಬೇಕಾಗಿದೆ. ಆದರೆ ಅಲ್ಲಿರ್ತಕ್ಕಂಥದ್ದು 2 ಪ್ರಮುಖವಾದ ಪಾರ್ಟಿ. ಒಂದು ಅವಾಮಿ ಲೀಗ್ ಶೇಖ್ ಹಸೀನಾ ಅವ್ರದ್ದು, ಇನ್ನೊಂದು ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿ. ಅದರ ಪ್ರಮುಖರು ಯಾರ್ಯಾರು ಅಂದರೆ ಇವಾಗ ಅವಾಮಿ ಲೀಗ್ನ ಪ್ರಮುಖರು ಶೇಖ್ ಹಸೀನಾ, ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿಯ ಪ್ರಮುಖರು ಬಂದುಬಿಟ್ಟು ಖಲೀದಾ ಜಿಯಾ ಅವ್ರಿಗೆ ಆರೋಗ್ಯ ಸರಿ ಇಲ್ಲ, ಶೇಖ್ ಹಸೀನಾ ಅವರು ಇಲ್ಲಿದ್ದಾರೆ. ಆದರೆ ಇದ್ರ ಹಿಂದೆ ಇವತ್ತು ಪಾಕಿಸ್ತಾನ ಮತ್ತು ISIನ ಕೈವಾಡ ಇದೆ ಅಂತ ಹೇಳುವಂಥ ವಿಚಾರಗಳು ಇವಾಗ ಮುನ್ನೆಲೆಗೆ ಬಂದಿರೋದು. ಇದರ ಹಿನ್ನೆಲೆ ನೋಡುವಾಗ ಬಾಂಗ್ಲಾದೇಶದಲ್ಲಿ ಮೀಸಲಾತಿ ಅಂತ ಹೇಳುವಂಥ ಸಣ್ಣ ವಿಚಾರವನ್ನು ಇಟ್ಕೊಂಡು ಅರಾಜಕತೆಯನ್ನು ಸೃಷ್ಟಿ ಮಾಡಿದ್ರು. ಇದರಲ್ಲಿ ಡೀಪ್ ಸ್ಟೇಟ್ಗಳು ಕೈವಾಡ ಇದೆ ಅಂತ ಹೇಳುವಂಥ ವಿಷಯ ಎಲ್ಲ ಬಂದಿತ್ತು. ಅಂದರೆ ಸೇಂಟ್ ಮಾರ್ಟಿನ್ ದ್ವೀಪ ಅಂತೇನಿದೆ ಅದನ್ನು ಕೊಡಬೇಕು, ಅಲ್ಲಿ ಸೇನಾ ನೆಲೆ ಮಾಡಬೇಕು ಅನ್ನೋಂಥ ವಿಚಾರ ಎಲ್ಲ ಮುನ್ನೆಲೆಗೆ ಬಂದಿತ್ತಲ್ಲ, ಅದೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ಅದರ ಪ್ರಮುಖ ರೂವಾರಿ ಒಬ್ಬ ಇದ್ದ. ಆ ಸ್ಟೂಡೆಂಟ್ ಮೂಮೆಂಟ್ ಶುರುವಾಯ್ತಲ್ಲ, ಅಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡ್ರಲ್ಲ, ಅದರ ಒಬ್ಬರು ಇವರಿದ್ರು, ಇನ್ಕಲಾಬ್ ಮಂಚ್ ಅಂತ ಒಂದು ಸ್ಟೂಡೆಂಟ್ ಯೂನಿಯನ್ ಇತ್ತು. ಅದರ ಮುಖ್ಯಸ್ಥ ಬಂದ್ಬಿಟ್ಟು ಆತನ ಹೆಸರು ಏನಪ್ಪ ಅಂತ ಹೇಳಿದ್ರೆ ಶರೀಫ್ ಉಸ್ಮಾನ್ ಹಾದಿ ಅಂತ. ಶರೀಫ್ ಉಸ್ಮಾನ್ ಹಾದಿ ಬಂದ್ಬಿಟ್ಟು ಇನ್ಕಲಾಬ್ ಮಂಚ್ನ ಸ್ಟೂಡೆಂಟ್ ಯೂನಿಯನ್ ಇದೆಯಲ್ಲ ಅದರ ಪ್ರಮುಖ ವ್ಯಕ್ತಿ. ಈತನ ಏನಾಗುತ್ತೆ ಅಂದರೆ ಅಜ್ಞಾತ ಗುಂಡುಕೋರರು ಮೊನ್ನೆ ಹೊಡೆದಿದ್ರು, ತಲೆಗೆ ಗುಂಡು ಹೊಡಿತಾರೆ ಈತ ಒಂದು ಆಟೋಲ್ಲಿ ಹೋಗುವಾಗ. ಆ 2 ವೀಲರಲ್ಲಿ ಬಂದವರು, ಆ 2 ವೀಲರಲ್ಲಿ ಯಾರು ಇವತ್ತು ಓನರು, ಆ ಇಬ್ಬರು ವ್ಯಕ್ತಿಗಳು ಯಾರು ಅನ್ನೋದು ಕೂಡ ಬಾಂಗ್ಲಾದೇಶ ಸರ್ಕಾರಕ್ಕೆ ಗೊತ್ತು. ಆದರೆ ಆ ವಿಷಯವನ್ನು ಇಟ್ಕೊಂಡು ಇವತ್ತು ದೊಂಬಿಯನ್ನು ಮಾಡಲಾಗ್ತಿದೆ. ಇದರಿಂದ ಇರುವಂಥ ಉದ್ದೇಶ ಇಷ್ಟೇ, ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿ ಆಗಲಿ
ಮತ್ತು ಅವಾಮಿ ಲೀಗ್ನನ್ನೇ ಇವಾಗ ಸಾರ್ವತ್ರಿಕ ಚುನಾವಣೆಯಲ್ಲಿ ಎಲ್ಲೂ ಕೂಡ ಭಾಗವಹಿಸಬಾರ್ದು ಅನ್ನುವಂಥ ವಿಷಯವನ್ನು ಇವಾಗ ಬ್ಯಾನ್ ಮಾಡಿಬಿಟ್ಟಿದ್ದಾರೆ, ಅವ್ರನ್ನ ನಿಷೇಧ ಮಾಡ್ಯಾರ. ಅವರು ಎಲೆಕ್ಷನಲ್ಲಿ ಎಲ್ಲೂ ಇದು ಮಾಡೋಂಗಿಲ್ಲ. ಇದನ್ನು ಅವಾಮಿ ಲೀಗ್ನ ಸಚಿವರುಗಳೇ, ಇವಾಗ ಮಾಜಿ ಸಚಿವರುಗಳು ಯಾರ್ಯಾರಿದ್ರು ಮಂತ್ರಿಗಳು, ಅವರುಗಳೇ ಇವತ್ತು ಸ್ಪಷ್ಟತೆಯನ್ನು ಪಡಿಸ್ತಿರ್ತಕ್ಕಂಥದ್ದು. ಪಾಕಿಸ್ತಾನದ ಕೈವಾಡ ಮತ್ತು ISIನ ಒಂದು ಕೈವಾಡದಿಂದ ಇವತ್ತು ಬಾಂಗ್ಲಾದೇಶದಲ್ಲಿ ಈ ರೀತಿಯಾದಂಥ ಒಂದು ವಾತಾವರಣ ಸೃಷ್ಟಿಯಾಗ್ತಿದೆ ಅಂತ. ಈ ಹದಿ ಅಂತ ಇವಾಗ ಯಾವ ವ್ಯಕ್ತಿನ ಹೇಳಿದೆ, ಈತ ಏನಂತ ಹೇಳಿದ್ರೆ ಗ್ರೇಟರ್ ಬಾಂಗ್ಲಾದೇಶವನ್ನು ನಿರ್ಮಾಣ ಮಾಡ್ತೀನಿ ಅಂತ. ಅಂದರೆ ಈ ಒಂದು ಯಾವಾಗಲೂ ಉದ್ದೇಶ ಏನಂದರೆ ಕಂಪ್ಲೀಟಾಗಿ ಭಾರತ ವಿರೋಧಿ ಹೇಳಿಕೆಯನ್ನು ಕೊಡೋದ್ರಲ್ಲಿ ಈತ ಫೇಮಸ್. ಅಂದರೆ ಅಷ್ಟು ಕಟ್ಟರಾಗಿ ಮಾತಾಡೋದು. ಅಂದರೆ ಇವಾಗ 7 ಸಿಸ್ಟರ್ಸನ್ನು ಬೇರ್ಪಡಿಸ್ತೀವಿ, ಈಶಾನ್ಯ ಭಾರತವನ್ನು ಬೇರ್ಪಡಿಸ್ತೀವಿ, ವೆಸ್ಟ್ ಬೆಂಗಾಳನ್ನು ಕೂಡ ಭಾರತದ ಜೊತೆಯಲ್ಲಿ ಸೇರಿಸ್ಕೊಳ್ತೀವಿ, ಆ ಕಡೆಯಿಂದ ಪಾಕಿಸ್ತಾನ ಏನಿದೆ ಪಾಕ್ ಆಕ್ರಮಿತ ಕಾಶ್ಮೀರ ಎಲ್ಲನೂ ಸೇರಿಸ್ಕೊಂಡು ಗ್ರೇಟರ್ ಪಾಕಿಸ್ತಾನ ಸೃಷ್ಟಿಯಾಗಲಿ, ಈ ಕಡೆ ನಾವು ಗ್ರೇಟರ್ ಬಾಂಗ್ಲಾದೇಶ ಮಾಡ್ತೀವಿ ಅನ್ನುವಂಥ ವಾತಾವರಣ ಇವತ್ತಿರೋದು. ಆ ವಾತಾವರಣಕ್ಕೆ ಲಿಂಕ್ ಆಗಂಗೆ ನಮ್ಮ ದೇಶದ ನಾಯಕರು ಬಿಸಿ ನೀರಿಗೆ ಬೆಂಕಿಗೆ ತುಪ್ಪವನ್ನು ಸುರಿತಿದ್ದಾರೆ, ಹವಿಸ್ಸನ್ನು ಕೊಟ್ಟು ಈ ಮತಾಂಧತೆಯ ಜ್ವಾಲೆ ಏನಿದೆ ಇನ್ನೂ ಪ್ರಜ್ವಲಿಸುವಂಗೆ ಮಾಡ್ತಿದ್ದಾರೆ. ಹಾಗಾಗಿ ಈಗ ಚುನಾವಣೆ ಬರೋವಾಗ ಈ ಎರಡೂ ಪೊಲಿಟಿಕಲ್ ಪಾರ್ಟಿಗಳೇನಿದೆ, ಅವಾಮಿ ಲೀಗು ಮತ್ತು ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿಯ ಯಾವೊಬ್ಬ ವ್ಯಕ್ತಿಗಳು ಗೆಲ್ಲಬಾರ್ದು ಅಂತ ಇವರೆಲ್ಲ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈ ಹಿಂಸೆ ಯಾವಾಗ ಮುನ್ನೆಲೆಗೆ ಬಂತಲ್ಲ, ಇನ್ನೊಬ್ಬ ಇದ್ದಾನೆ, ಈತನ ಹೆಸರು ನಾನು ನಿಮ್ಗೆ ಹೇಳ್ತೀನಿ. ಈತ ಹಸ್ನತ್ ಅಬ್ದುಲ್ಲಾ ಅಂತ, ನ್ಯಾಷನಲ್ ಸಿಟಿಜನ್ ಪಾರ್ಟಿ ಅಂತ. ಈತ ಇವಾಗ ಈ ದಂಗೆಯನ್ನು ಮುಂದೆ ನಡೆಸ್ತಾ ಇರ್ತಕ್ಕಂಥದ್ದು. ಯಾವಾಗ ಹದಿ ಸತ್ತೋದ, ಈತನ ಸಿಂಗಾಪುರದಲ್ಲಿ ತೊಗೊಂಡೋದಾಗ ಈತ ಟ್ರೀಟ್ಮೆಂಟಿಗೆ ಸ್ಪಂದನೆ ಮಾಡದೆ ಸತ್ತೋಗಿದ್ದಾನೆ. ಈಗ ಅಬ್ದುಲ್ಲಾ ಇವಾಗ ಇದನ್ನು ಮಾಡ್ತಾ ಇರೋದು. ಇದ್ರ ಹಿಂದೆ ನಾವು ನೋಡಬೇಕು ಮುನೀರ ಯಾವ ರೀತಿಯಾಗಿ ಪ್ಲ್ಯಾನ್ ಹೇಳ್ದಿದ್ದಾನೆ ಅಂದರೆ, ಅದೇ ಫೀಲ್ಡ್ ಮಾರ್ಷಲ್ ಇದ್ನಲ್ಲ ಇವಾಗ, ಆತ ಸೇನಾ ದಂಡನಾಯಕ ಆಗ್ಬಿಟ್ಟಿದ್ದಾನೆ. ಈಗ ಆತನ ಒಂದು ಅಣತಿಯ ಮೇರೆಗೆ ಯೂನಸ್ಸು ಮತ್ತು ಮುನೀರ್ ಇಬ್ಬರು ಸೇರಿಕೊಂಡು ಈ ರೀತಿಯಾಗಿ ಪ್ಲ್ಯಾನ್ ಮಾಡಿದ್ದಾರೆ ಅಂತ. ಕಳೆದ ಒಂದು ದಂಗೆಯನ್ನು ನಾವು ನೋಡುವಾಗ ಜಮಾತೆ ಇಸ್ಲಾಮ್ ಅನ್ನುವಂಥ ಒಂದು ಕಟ್ಟರ್ ಇಸ್ಲಾಮಿಕ್ ಆರ್ಗನೈಸೇಷನ್ ಇದೆ ಅಲ್ಲಿ. ಅವರು ಈ ಒಂದು ಹೋರಾಟವನ್ನು ಮುನ್ನೆಲೆಗೆ ಬಂದಿದ್ದರು. ಆದರೆ ಈ ಬಾರಿ ISIS ಇದೆಯಲ್ಲ ಸಿರಿಯಾದಲ್ಲಿ, ಅವರಿಂದ ಒಂದು ಇದು ಬಂದಿದೆ, ಏನು ಸೂಚನೆ ಬಂದಿದೆಯಂತೆ. ಹಾಗಾಗಿ ನೀವ್ಯಾರು ಹೋರಾಟದ ಮುನ್ನೆಲೆಗೆ ಬರಬೇಡಿ, ಈ ದಂಗೆ ದೊಂಬಿಯಲ್ಲಿ ಮುನ್ನೆಲೆಗೆ ಬರಬೇಡಿ, ಸ್ಥಳೀಯ ಜನರೇ ಇದನ್ನು ಮಾಡ್ತಿದ್ದಾರೆ ಅನ್ನುವ ರೀತಿಯಲ್ಲಿ ಬಿಂಬಿಸೋ ರೀತಿಯಲ್ಲಿ ಹಿಂದೆಯಿಂದ ನೀವು ಕುಮ್ಮಕ್ಕು ಕೊಡಿ ಅಂತ ಹೇಳುವ ರೀತಿಯಲ್ಲಿ ಈ ಒಂದು ದಂಗೆಯನ್ನು ಪ್ರೇರೇಪಣೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇವರು ಅಂದರೆ ಈಗ ಸಂಪೂರ್ಣವಾಗಿ ಬಾಂಗ್ಲಾದೇಶದ ಅಧಿಕಾರ ಏನಿದೆ ಮುಸಲ್ಮಾನರ ಕೈಯಲ್ಲೇ ಇದೆ. ಅಲ್ಲಿ ಬಹುಸಂಖ್ಯಾತರು ಮುಸಲ್ಮಾನರೇ, ಅವರ ರೆಪ್ಪೆ ಮಿಣುಗಿಸಿದ್ರು ಕೂಡ ಹಿಂದೂಗಳು ಎದುರುವಂಥ ಪರಿಸ್ಥಿತಿ ಇದೆ. ಅಲ್ಲಿ ಇರ್ತಕ್ಕಂಥದ್ದೇ 7-8% ಜನ ಹಿಂದೂಗಳಲ್ಲಿ, ಅದು ಕೂಡ ಕೇವಲ ಒಂದು 2-3 ಜಿಲ್ಲೆಗಳಲ್ಲಿ ಮಾತ್ರ ಹಿಂದೂಗಳ ಪ್ರಾಬಲ್ಯ ಇರತಕ್ಕಂಥದ್ದು. ಕಳೆದ ಬಾರಿ ಏನು ಇದಾದಾಗ ಎಷ್ಟು ಜನ ಅಮಾಯಕ ಹಿಂದೂಗಳನ್ನು ಕೊಂದಾಕೋರು, ಎಷ್ಟು ಜನ ಹೆಣ್ಮಕ್ಳು ಅತ್ಯಾಚಾರವನ್ನು ಮಾಡಿದ್ರು. ಬಮುಲ್ ದಾ ಅಂತ ಹೇಳುವಂಥವ್ರ ಒಂದು ಇದಕ್ಕೇನೆ ದ್ವಿಚಕ್ರ ವಾಹನದ ಶೋರೂಮ್ನ ಮಠ ಮಧ್ಯಾಹ್ನನೇ ಸುಟ್ಟಾಕ್ಬಿಟ್ರು. ಒಬ್ಬರು ಸಂಗೀತಕಾರರು, ಅವ್ರ ಹತ್ರ 3500 ಇದಿತ್ತು, ಏನು ವಾದ್ಯಗಳಿತ್ತು, ಅದನ್ನೆಲ್ಲ ಕಲೆಕ್ಟ್ ಮಾಡಿದ್ರು. ಅವ್ರ ಫ್ಯಾಮಿಲಿ ಎಲ್ಲೋಯ್ತು ಅನ್ನೋದು ಇವತ್ತಿಗೂ ಗೊತ್ತಿಲ್ಲ. ಆದರೆ ಇವರ ಮತಾಂಧತೆ ಹೆಂಗಿದೆ, ಇವರ ಹೋರಾಟದ ಪ್ರಕ್ರಿಯೆ ಹೆಂಗಿದೆ, ಯಾಕೆ ಇವತ್ತು ಈ ರೀತಿಯಾಗಿ ನಡೀತಿದೆ ಅಂತ ಹೇಳಿದ್ರೆ, ನೋಡಿ, ಹಿಂದೂಗಳನ್ನ ಇದು ಮಾಡೋದು ಬೇರೆ ವಿಷಯ. ಆದರೆ ಮುಜಿಬುರ್ ರೆಹಮಾನ್ ಇದ್ರಲ್ಲ, ಬಾಂಗ್ಲಾದೇಶದ ಜನಕ ಅಂತಾರಲ್ಲ, ಅವ್ರ ಮನೆ ಲಾಸ್ಟು ಅರ್ಧ ಸುಟ್ಟಾಕಿದ್ರು, ಈ ಸತಿಗೆ ಸಂಪೂರ್ಣವಾಗಿ ಸುಟ್ಟಾಕ್ಬಿಟ್ಟಿದ್ದಾರೆ. ಇವರ ಮಧ್ಯದಲ್ಲಿ ನಡೀತಾ ಇರೋ ಹೋರಾಟದಲ್ಲಿ ಒಬ್ಬ ಹಿಂದೂನ ಇವತ್ತು ದೈವ ನಿಂದನೆ ಮಾಡಿದ್ದಾನೆ, ಧರ್ಮದ ನಿಂದನೆ ಮಾಡಿದ್ದಾನೆ ಅಂತ ಒಬ್ಬ ಸಾಮಾನ್ಯ ದೀಪು ಚಂದ್ರ ದಾಸ್ ಅಂತ, ಈತನ ನಗ್ನ ಮಾಡಿ ರಸ್ತೆಗೆ ಕರೆದು ತಂದು ಭೀಕರವಾಗಿ ಥಳಿಸಿ ಪ್ರಾಣವನ್ನು ತೆಗೆದು ಪಕ್ಕದಲ್ಲಿರುವಂಥ ಮರಕ್ಕೆ ಕಟ್ಟಿ ಉಲ್ಟಾ ಕಟ್ಟಿಬಿಟ್ಟು ಆತನ ಮೇಲೆ ಪೆಟ್ರೋಲನ್ನು ಸುರಿದು ಬೆಂಕಿ ಹಚ್ತಾರೆ ಅಂತ ಹೇಳಿದ್ರೆ, ಇದು ಯಾವ ರೀತಿಯಾದಂಥ ಶಾಂತಿ ಪ್ರಿಯರು ಇವರು ಅನ್ನೋದಕ್ಕೆ ಇವತ್ತು ಇಸ್ಲಾಂನ ಯಾರು ಕಟ್ಟರ್ವಾದಿಗಳಿದ್ದಾರೆ ಅವರು ಉತ್ತರವನ್ನು ಕೊಡಲೇಬೇಕಾಗುತ್ತೆ, ಹೇಳಬೇಕಾಗುತ್ತೆ, ಸ್ಪಷ್ಟಪಡಿಸ್ಬೇಕಾಗುತ್ತೆ. ಇಸ್ಲಾಂ ಒಂದು ಶಾಂತಿಯ ಧರ್ಮ ಅಂತ ಹೇಳ್ತೀಯಾರಲ್ಲ, ಇವರು ಹೇಳಬೇಕು ಉತ್ತರನ. ಅವನೇನೇ ನಿಂದನೆ ಮಾಡಿರಲಿ, ಯಾವುದೇ ದೇಶವೇ ಆಗಿರಲಿ, ಕಾನೂನು ಅನ್ನೋದಿದೆಯಲ್ರಿ. ಬಾಂಗ್ಲಾದೇಶದಲ್ಲಿ ಕಾನೂನು ಸತ್ತೋಗಿದೆಯಾ? ಹಿಂದೂಗಳ ಕೂಗು ಯಾವನಿಗೂ ಕೇಳ್ತಾ ಇಲ್ವಾ?
ಭಾರತ ಸರ್ಕಾರ ಕೂಡಲೇ ಎಚ್ಚೆತ್ಕೊಳ್ಬೇಕು. ಭಾರತ ಸರ್ಕಾರ ಈ ಕೂಡಲೇ ಎಚ್ಚೆತ್ಕೊಂಡು ಅಲ್ಲಿ ಹಿಂದೂಗಳ ರಕ್ಷಣೆಗೆ ಮುಂದಾಗಬೇಕು ಅಂತ ನಾವು ಇವತ್ತು ಹೇಳ್ತೀವಿ. ಗೃಹ ಇಲಾಖೆಗೆ ಅಮಿತ್ ಶಾ ಅವರೇ ಇರ್ಬೋದು, BJPನೇ ಇರ್ಬೋದು, ಆದರೆ ಇವತ್ತು ಹಿಂದೂಗಳ ನೋವಿಗೆ ಸ್ಪಂದನೆ ಮಾಡೋಕ್ಕಾಗದೇ ಇದ್ದಂಥ ಭಾರತ ಸರ್ಕಾರ ಏನಕ್ಕೆ ಅಂತ ನಾವು ಪ್ರಶ್ನೆ ಮಾಡ್ತೀವಿ. ಎಲ್ಲರೂ ಹೇಳ್ತಿದ್ರಲ್ಲ ಇದು BJP ಬಕೆಟ್ ಚಾನಲ್ ಅಂತ. ಕೇಳಿಸ್ಕೊಳ್ರಿ, ಅಮಿತ್ ಶಾ ಅವ್ರಿಗೂ ನಾವು ಇವತ್ತು ಓಪನ್ ಆಗಿ ಹೇಳ್ತೀವಿ, ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಅವ್ರಿಗೆ ಓಪನ್ ಆಗಿ ಹೇಳ್ತಾ ಇದ್ದೀವಿ, ಬಾಂಗ್ಲಾದೇಶದಲ್ಲಿರುವಂಥ ಹಿಂದೂಗಳ ರಕ್ಷಣೆಗೆ ಭಾರತ ಸರ್ಕಾರ ಕೂಡಲೇ ಕಾರ್ಯಪ್ರವೃತ್ತವಾಗಬೇಕು ಅಂತ ಈ ಮೂಲಕ ಒತ್ತಾಯವನ್ನು ಮಾಡ್ತೀವಿ, ನಾವು ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಹಾಗಾಗಿ ಇವರ ವಿಷಯ, ಚಂದ್ರದಾಸು ಪಾಪ ಒಬ್ಬ ಸಾಮಾನ್ಯ ಕೂಲಿ ಕಾರ್ಮಿಕ ರೀ, ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿರ್ತಾನೆ, ಅವನ ಸಹಚರನ ಜೊತೆಯಲ್ಲಿ ಜಗಳ ಆಯಿತು ಅನ್ನೋಂಥ ಒಂದು ವಿಷಯವನ್ನು ಇಟ್ಕೊಂಡು ಈ ಗಲಭೆಗೆ ಇವತ್ತು ಅಂದರೆ ಎಳಿಲಾರ್ದೆತ್ತೋಗಿ ಮಳೆ ಮೇಲೆ ಬಿತ್ತು ಅಂತ ಇವ್ರು ಏನೇನೋ ವಿಷಯಗಳಿಗೆ ಜಗಳ ಆಡ್ಕೊಂಡ್ರೆ ಹಿಂದೂಗಳ ನರಮೇಧ ನಡೆಯುತ್ತೆ. 76 ವರ್ಷದ ಮುಲ್ಲಾನ್ಗೆ 18 ವರ್ಷದ ಸಣ್ಣ ಹುಡುಗಿಯನ್ನು ಮದುವೆ ಮಾಡುವಂಥ ಪೈಶಾಚಿಕ ಕೃತ್ಯಗಳನ್ನು ಇವರು ಮೆರೀತಾರೆ. ಹಾಗಾಗಿ ಬಾಂಗ್ಲಾದೇಶ ಇರ್ಬೋದು, ಪಾಕಿಸ್ತಾನ ಇರ್ಬೋದು, ಇಲ್ಲೆಲ್ಲ ಹಿಂದೂಗಳಿಗೆ ಯಾವುದೇ ರಕ್ಷಣೆ ಇಲ್ಲ. ಇದನ್ನು ಯಾರ್ಯಾರು ನೋಡ್ತೀರಲ್ಲ ಹಿಂದೂಗಳು, ನೀವು ಖಂಡಿತವಾಗೂ ಅರ್ಥ ಮಾಡ್ಕೊಳ್ಳೋವಂಥ ಸುಸಂದರ್ಭ. ಇಂಥ ದುಸ್ಥಿತಿ ನಮ್ಮ ಭಾರತದಲ್ಲಿ ಬರಬಾರ್ದು ಅನ್ನೋದಾದರೆ ನಾವು ಸರಿಯಾಗಿರೋ ಸರ್ಕಾರಗಳನ್ನ ಆಯ್ಕೆ ಮಾಡಬೇಕು ಅನ್ನೋದನ್ನು ನೆನಪಿನಲ್ಲಿಟ್ಕೊಳ್ಳಿ. ಹಿಂದೂಗಳು ಯಾವತ್ತು ಅಲ್ಪಸಂಖ್ಯಾತರಾಗ್ತಾರೋ ಅವತ್ತು ರಕ್ಷಣೆ ಇಲ್ಲ ಅನ್ನೋದನ್ನು ನೆನಪಿನಲ್ಲಿಟ್ಕೊಳ್ಳಿ. ಹಾಗಾಗಿ ಈಗ ನಾವು ಮೂಲ ವಿಚಾರಕ್ಕೆ ಬರೋಣ. ಇವ್ರು ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಎರಡೂ ರಾಜಕೀಯ ಪಕ್ಷಗಳೇನಿತ್ತು ಬಾಂಗ್ಲಾದೇಶದಲ್ಲಿ ಅವುಗಳನ್ನು ಹೊರತುಪಡಿಸಿ ಈ ಐಸಿಸು ಮತ್ತು ಈ ಜಮಾತ್ ಇಸ್ಲಾಂ ಅವರ ಅಣತಿಯ ಮೇರೆಗೆ ಮತಾಂಧರನ್ನು ಅಂದರೆ ಕಟ್ಟರ್ ಇಸ್ಲಾಮಿಕ್ ವಾದಿಗಳನ್ನು ಸಾರ್ವಜನಿಕ ಚುನಾವಣೆಯಲ್ಲಿ ಅಭ್ಯರ್ಥಿಗಳಾಗಿ ನಿಲ್ಲಿಸೋದ್ರ ಮುಖಾಂತರ ಒಂದು ಕಟ್ಟರಾಗಿರುವಂಥ ಈ ಸರ್ಕಾರವನ್ನು, ಕಟ್ಟರ್ ಇಸ್ಲಾಮಿಕ್ ವಾದಿ ಸರ್ಕಾರವನ್ನು ಸ್ಥಾಪನೆ ಮಾಡಬೇಕು ಅಂತ ಇವರು ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈ ಪ್ರಯತ್ನದ ಮಧ್ಯೆ ಹಿಂದೂಗಳು ನಲುಗಿ ಹೋಗ್ತಿದ್ದಾರಲ್ಲ, ಅವರ ಕರುಳಿನ ಯಾತನೆಗೆ ನಾವ್ಯಾರೂ ಕೂಡ ಒಂದು ತೊಟ್ಟು ಕಣ್ಣೀರನ್ನು ಹಾಕ್ದಿರ ನಾವು ಕೇವಲ ರಾಜಕೀಯದ ವಿಷಯಗಳನ್ನು ಮಾತಾಡ್ಕೊಂಡು ಕೂತಿದ್ದೀವಲ್ಲ. ಹಿಂದೂ ಸಮಾಜ ಜಾಗೃತ ಆಗೋದು ಯಾವಾಗ? ನಮ್ಮ ಸಹೋದರರಲ್ಲಿ ಈ ರೀತಿಯಾಗಿ ಕ್ಷುಲ್ಲಕ ಕಾರಣಗಳಿಗೆ ತಮ್ಮ ಪ್ರಾಣಗಳನ್ನು ಬಲಿ ಕೊಡ್ತಾ ಇದ್ದರೆ ಈ ಒಂದು ಹಿಂದೂ ಸಮಾಜ, ವಿರಾಟ ಹಿಂದೂ ಸಮಾಜ ಜಾಗೃತ ಆಗೋದು ಯಾವಾಗ ಅನ್ನುವಂಥ ಕಟ್ಟಕಡೆಯ ಪ್ರಶ್ನೆಯನ್ನು ನಿಮ್ಮೆಲ್ಲರ ಮುಂದೆ ಇಡೋದ್ರ ಮುಖಾಂತರ ಇಂದಿನ ಆಟೋವಾಲ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಮುಂದೆ ಇಂಥದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡೋದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.